ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆರಿ ಅರ್ಲಿ ಮಾರ್ನಿಂಗ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ಕ್ರಿಸ್ಮಸ್ ಡೇ. ಹಾಯ್ ಸೂಫಿ, ಗುಡ್ ಮಾರ್ನಿಂಗ್, ಹ್ಯಾಪಿ ಕ್ರಿಸ್ಮಸ್. ಹಸ್ಬೆಂಡ್ಗೆ ಕ್ರಿಸ್ಮಸ್ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಕ್ಸ್ ಮೂವಿದು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ಟಿಕೆಟ್ ಬುಕ್ ಮಾಡಿದ್ದೆ. ವೆರಿ ಅರ್ಲಿ ಮಾರ್ನಿಂಗ್ ಶೋ. ವಾವ್, ಸೂಫಿನು ನನ್ನ ಮಾತು ಇಷ್ಟು ಚೆನ್ನಾಗಿ ಕೇಳ್ತಾನೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಪಾಪ ನೆಬ್ರಿಸು ಅಂದ ತಕ್ಷಣ ಅವನು ಎಬ್ರಿಸ್ಬಿಟ್ಟ. ಎದ್ದ ತಕ್ಷಣ ಟೈಮು ಕೇಳಲಿಲ್ಲ ಎಷ್ಟಾಗಿದೆ ಅಂತ. ಕ್ರಿಸ್ಮಸ್ ವಿಶ್ ಮಾಡಿದ್ರೆ ಅವರು ನನಗೆ ವಾಪಸ್ ವಿಶ್ ಮಾಡಿದ್ರು. ಟೈಮ್ ಹೇಳಿದಾಗ ಅವರು ಶಾಕ್ ಆದರು, ಏನಕ್ಕೆ ಇಷ್ಟು ಬೇಗ ಎಬ್ರಿಸ್ತಾ ಇದೆಯಾ ಅಂತ. ನಾವು ಎದ್ದ ತಕ್ಷಣ ಆ್ಯಕ್ಟಿವ್ ಆಗಿಲ್ಲ ಅಂದ್ರೂ ಸೂಫಿನೇ ಆ್ಯಕ್ಟಿವ್ ಮಾಡಿಬಿಡ್ತಾನೆ. ಅವ್ನ ಐಟಮ್ ಎಲ್ಲೇ ಇದ್ರೂ ಹೋಗಿ ಹುಡ್ಕೊಂಡು ಎತ್ಕೊಂಡ್ಬಂದು ತೋರಿಸ್ತಾನೆ, ಆಟ ಆಡಿಸ್ಬನ್ನಿ ಅನ್ನೋ ಥರ. ನೆಕ್ಸ್ಟ್ ಸರ್ಪ್ರೈಸ್ ರಿವೀಲ್ ಮಾಡೋಣ ಅಂತ ಹೇಳಿ ಬುಕ್ ಮಾಡಿ ಟಿಕೆಟ್ನ ತೊಗೊಂಡು ಹೋದೆ. ಫಸ್ಟು ಟೈಮ್ ಕನ್ಫರ್ಮ್ ಮಾಡಿ ಎಷ್ಟಾಗಿರ್ಬೋದು ಇವಾಗ ಅಂತ ಕೇಳಿದೆ. ಗೊತ್ತಿಲ್ಲ ನನಗೆ ಹೇಳು ಅಂತ ಅಂದರು. ಫಸ್ಟ್ ಟೈಮ್ ತೋರಿಸ್ದೆ, 5:30 ಆಗಿತ್ತು. ಶಾಕ್ ಆದರು, ಏನು ಇಷ್ಟು ಬೇಗ ಅಂತ. ಅದಾದಮೇಲೆ ಟಿಕೆಟ್ ತೋರಿಸ್ದೆ. ಟಿಕೆಟ್ನೇ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ 6:30 ಶೋನ ಅಂತ ಶಾಕ್ ಆದರು. 6:30 ನಮ್ಮ ಬಾಸ್ ಮೂವಿ. ಫೈನಲಿ ಸರ್ಪ್ರೈಸ್ ವರ್ಕ್ ಆಗಿ ಹಿ ಈಸ್ ಹ್ಯಾಪಿ. ಅವ್ರಿಗೆ ಸರ್ಪ್ರೈಸ್ ಮಾಡೋ ಬಜೆಟಲ್ಲೇ ನಾನು ಎಂಟರ್ಟೈನ್ಮೆಂಟ್ ತೊಗೊಂಡ್ಬಿಟ್ಟೆ. ಹೇಗಿದೆ ಸರ್ಪ್ರೈಸ್ ಗಿಫ್ಟ್ ಕ್ರಿಸ್ಮಸ್ಗೆ? ಮಾರ್ನಿಂಗ್ 6:30 ಶೋ, ಫಸ್ಟ್ ಶೋ ನಮ್ಮ ಬಾಸ್ ಮೂವಿನ. ನನ್ನ ಕಡೆಯಿಂದ ಅವ್ರಿಗೆ ಸರ್ಪ್ರೈಸ್ ಇದ್ರೆ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕಡೆಯಿಂದನೂ ನನಗೂ ಸರ್ಪ್ರೈಸ್ ಗಿಫ್ಟ್ ಇತ್ತು. ಡ್ಯಾಡಿ ಗಿಫ್ಟು. ನನಗೆ ಸರ್ಪ್ರೈಸ್ ಗಿಫ್ಟ್ನ ನಾನು ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಸೂಫಿ ಎಕ್ಸೈಟೆಡ್ ಆಗಿ ಅವನೇ ಇಸ್ಕೊತಾ ಇದ್ದಾನೆ. ಅದನ್ನ ಓಪನ್ ಮಾಡೋಕ್ಕೂ ಸಹ ಬಿಡ್ತಾ ಇಲ್ಲ. ಅದು ನಂದು ನಂದು ಅನ್ನೋ ಥರ ಬಂದು ಗಿಫ್ಟ್ ಮೇಲೆ ಕಾಲಿಟ್ಕೊಂಡು ಕುತ್ಕೊಂತಿದ್ದಾನೆ. ಶುಭಿ ಬಾ, ಮಮ್ಮಿ ಓಪನ್ ಮಾಡ್ತಾರೆ. ನನಗಿದು ನಿನಗಲ್ಲ. ಗಿಫ್ಟ್ ನಂದು ಕಣೋ ಅಂತ ಹೇಳಿದ್ರೆ ನನಗೆ ಜೋರು ಮಾಡ್ತಾ ಇದ್ದಾನೆ. ಆ್ಯಂಡ್ ನನಗೆ ಸಿಕ್ಕಿದ ಗಿಫ್ಟಿಂದನೂ ನಾನು ತುಂಬಾ ಖುಷಿ ಆದೆ. ಇಟ್ ಈಸ್ ವೆರಿ ರಿಕ್ವೈರ್ಮೆಂಟ್ ಫಾರ್ ಮೀ ಆ್ಯಂಡ್ ನಾನು ಅಷ್ಟೇ ಖುಷಿ ಆದೆ. ಕಪಲ್ಸ್ಗಳ ಮಧ್ಯ ಬಾಂಡಿಂಗ್ ಹೆಚ್ಚಾಗೋದಕ್ಕೆ ಈ ಥರ ಸ್ಮಾಲ್ ಸರ್ಪ್ರೈಸ್ಗಳು ಸಹ ತುಂಬಾ ಮ್ಯಾಟರ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇಬ್ಬರು ಸರ್ಪ್ರೈಸಸ್ನ ರಿವೀಲ್ ಮಾಡಿಕೊಂಡು ಗಿಫ್ಟ್ ಓಪನಿಂಗ್ ಮಾಡಿ ಮುಗಿಸೋಷ್ಟರಲ್ಲಿ 5:40 ಆಗಿತ್ತು. 6:30 ಇನ್ನು ಸ್ವಲ್ಪನೇ ಟೈಮ್ ಇತ್ತು. ರಶಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ರಂಗೋಲಿ ಹಾಕಿಬಿಟ್ಟು ನಾನು ರೆಡಿಯಾಗಿ ಹೊರಡೋಷ್ಟರಲ್ಲಿ 5:58 ಆಗಿಬಿಟ್ಟಿತ್ತು. ಓನ್ಲಿ 30 ಮಿನಿಟ್ಸ್ ಪೆಂಡಿಂಗ್ ಇತ್ತು ಅಷ್ಟೇ. ತುಂಬ ಲಾಂಗ್ ಹೋಗಬೇಕಾಗಿತ್ತು ಜೊತೆಗೆ. ಆ್ಯಂಡ್ ಆಲ್ಮೋಸ್ಟ್ 6 ಆಗ್ತಾ ಬಂದ್ರೂ ಇನ್ನೂ ಹೊರಗಡೆ ತುಂಬ ಕತ್ಲೆ ಥರನೇ ಇತ್ತು. ಫೈನಲಿ ವಿ ಆರ್ ರೆಡಿ ಫಾರ್ ಅ ಮೂವಿ. ಆ್ಯಂಡ್ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿರೋದು. ವೆರಿ ಎಕ್ಸೈಟೆಡ್. ವಿಂಟರ್ ಸೀಸನ್ನು ಜೊತೆಗೆ ತುಂಬಾ ಚಳಿ ಫೀಲಿಂಗು. ಬಟ್ ರಿಯಲಿ ಫನ್ ಆಗಿತ್ತು ಅಂತಲೇ ಹೇಳ್ಬೋದು. ಹೊರಗಡೆ ಬೇಗ ಹೊರಟಿದ್ದು. ಗಾಡಿ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ಲೇಟ್ ಆಯಿತು ಅನ್ನೋ ಟೆನ್ಷನ್ ಇತ್ತು. ಬಟ್ ಗಾಡೀಲಿ ಹಿಂದೆ ಕೂತ್ಕೊಂಡು ನನಗೇನು ಕೆಲಸ ಇರುತ್ತೆ ಅಂತ ಹೇಳ್ಕೊಂಡು ಮೊಬೈಲ್ ಇಟ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಹಾಗೆ ರೋಡೆಲ್ಲ ನೋಡಿಕೊಂಡು ಸೂರ್ಯ ಆಗ್ತಾನೆ ಉಡ್ತಾ ಇದ್ದಾನೆ ಕೆಂಪಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಆನ್ ದ ವೇ ಹೋಗ್ತಾ ಔಟ್ಸೈಡಿಂದಾನೆ ಟೆಂಪಲಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಫೈನಲಿ ಆನ್ ಟೈಮಿಗೆ ನಾವು ರೀಚ್ ಆಗ್ತೀವಿ ಅಂದ್ಕೊಂಡು ಹೊರಟೋ. ಫೈನಲಿ ಆದೂ ಸಹ ಪಾರ್ಕಿಂಗ್ ಟಿಕೆಟ್ ತೊಗೊಂಡಾಗ ಆಲ್ರೆಡಿ 6:27 ಆಗಿಬಿಡ್ತು. ಓನ್ಲಿ 3 ಮಿನಿಟ್ಸ್ ಪೆಂಡಿಂಗ್ ಇದೆ ಅಂದ್ಕೊಂಡು ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಹೋಗಿದ್ದು ಆ ಟೆನ್ಷನಲ್ಲಿ ಲಿಫ್ಟ್ನ ಅಪ್ಪರ್ ಸೈಡು ಪ್ರೆಸ್ ಮಾಡ್ತಾನೆ ಇದ್ದೀನಿ, ಬರ್ತಾ ಇಲ್ಲ ಅಂತ. ಆಮೇಲೆ ತೇಜು ಫಸ್ಟ್ ಡೌನ್ ಬರಲಿ ಇರು ಲಿಫ್ಟ್ ಅಂತ ಹೇಳ್ಬಿಟ್ಟು ಡೌನ್ ಸೈಡ್ ಪ್ರೆಸ್ ಮಾಡಿದ್ರು. ಹಾಯ್, ಹೌ ಇಸ್ ಯುವರ್ ಫೀಲಿಂಗ್ ಅರ್ಲಿ ಮಾರ್ನಿಂಗ್? ಅವರೇನೋ ಮೂವಿ ನೋಡೋ ಎಕ್ಸೈಟ್ಮೆಂಟಲ್ಲಿದ್ದರು. ಮಾಲ್ಗೆ ಎಂಟ್ರಿ ಆದಾಗ ನನಗೆ ಫುಲ್ ಶಾಕ್ ಆಗಿಬಿಟ್ಟೆ. ಸೆಕ್ಯೂರಿಟಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಸೊ ನನಗೆ ಒಂದು ಕಡೆ ಕನ್ಫ್ಯೂಷನ್, ಮೂವಿ ಓಪನ್ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು.
ಎಕ್ಸಾಕ್ಟ್ 6:30ಗೆ ಟಿಕೆಟ್ ಶೋ ಮಾಡಿ ಒಳಗೆ ಹೋದೋ. ಆಗ ಸ್ವಲ್ಪ ಸಮಾಧಾನ ಆದೆ, ಕನ್ಫರ್ಮ್ ಆದೆ, ಓ ಫೈನಲಿ ಮೂವಿ ಇದೆ ಇವತ್ತು ಅಂತ ಹೇಳಿಬಿಟ್ಟು ಥಿಯೇಟ್ರ್ ಒಳಗಿದ್ದ ಜನ ನೋಡಿ. 6:30ಗೆ ಸ್ಟಾರ್ಟ್ ಆಗಬೇಕಾ ಶೋ, ಫೈನಲಿ ಆಲ್ಮೋಸ್ಟ್ 7ಗೆ ಸ್ಟಾರ್ಟ್ ಆಯಿತು. ಸೊ ನಾನು ತೇಜು ಮನೆಯಿಂದ ವೀಡಿಯೋ ಮಾಡ್ಕೋತಿರ್ಬೇಕಾದ್ರೆ ಈ ಟೈಮಲ್ಲಿ ಬೇಕಾ ವೀಡಿಯೋ ಇಷ್ಟು ಅರ್ಜೆಂಟಲ್ಲಿ ಅಂತ ಅಂತಿದ್ರು. ನಾನು ಅದಕ್ಕೆ ಈ ಥರ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋಂಗಿದ್ರೆ ಆರಾಮಾಗೆ ವೀಡಿಯೋ ಮಾಡ್ಕೊಂಡು ಬರ್ಬೋದಾಯಿತು ಅಂದ್ಕೊಂಡು ಹೇಳ್ಕೊಂಡು ಕೂತ್ಕೊಂಡಿದ್ದೆ. ಮೂವಿ ಮುಗಿದ್ಮೇಲೆ ಚರ್ಚಿಗೆ ಹೋಗಿ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಭಕ್ತಿಯಿಂದ ಹೊರಟು ಅಲ್ಲಿಂದ. ಚರ್ಚಿಂದ ಹೊರಡೋಷ್ಟರಲ್ಲೇ ಆಲ್ಮೋಸ್ಟ್ 11 ಮೇಲಾಗಿತ್ತು. ತುಂಬಾ ಹಸಿವಾಗ್ತಿತ್ತು. ಆನ್ ದ ವೇ ಟಿಫನ್ ಮುಗಿಸ್ಕೊಂಡು ಹೊರಟು ಸ್ಪೆಕ್ಸ್ ಆರ್ಡರ್ ಮಾಡಿದ್ದು ಅದು ಬಂದಿತ್ತು. ಸೊ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದು. ಇಬ್ಬರು ಸೇಮ್ ಕಲರ್ ಆರ್ಡರ್ ಮಾಡ್ಕೊಂಡಿದ್ದು ಇಬ್ರಿಗೂ. ಅದನ್ನು ಚಿಯರ್ಸ್ ಮಾಡಿ ಹಾಕ್ಕೊಂಡು ಲುಕ್ನ ಟೆಸ್ಟ್ ಮಾಡ್ತಾ ಇದ್ದು. ಅಲ್ಲಿಂದ ಮುಗಿಸಿ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ನನಗೆ ಹಾಗೆ ನ್ಯೂ ಲುಕ್ ಕೊಡೋಣ ಅಂತ ಹೇಳಿ ಹೇರ್ ಕಟ್ ಮಾಡಿಸೋಣ ಅಂತ ಹೊರಟೆ. ಆ್ಯಂಡ್ ಫೈನಲಿ ಬಾಯ್ ಟು ಲಾಂಗ್ ಹೇರ್, ಅಗೇನ್ ಬ್ಯಾಕ್ ಟು ಶಾರ್ಟ್ ಹೇರ್ ಆಯಿತು. ಡೈರೆಕ್ಟ್ ಸಲೂನಿಂದ ಅಮ್ಮ ಮನೆ ಕಡೆ ಹೊರಟು. ಹೊಸದಾಗಿ ತರಕಾರಿ ಶಾಪ್ ಓಪನ್ ಆಗಿತ್ತು, ಫುಲ್ ಫ್ರೆಶ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಅಮ್ಮ ಮನೆಗೆಲ್ಲ ತರಕಾರಿ ತೊಗೊಂಡು, ಹಾಗೆ ನನಗೆ ಬೇಕಾದ ಫ್ರೂಟ್ಸ್ಗಳು ಸಹ ಇತ್ತು. ಸೊ ಅದನ್ನು ಎಲ್ಲ ಒಟ್ಟಿಗೆ ತೊಗೊಂಡೆ. ಅಮ್ಮ ಮನೆಗೆ ಹೋಗಿ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಕ್ರಿಸ್ಮಸ್ ಫುಡ್ ಪ್ರಿಪ್ರೇಷನ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ನನಗೆ ಬೇಕಾದನ್ನ ಸೆಗ್ರಿಗೇಟ್ ಮಾಡಿ ಅಮ್ಮಗೆ ಬೇಕಾದದನ್ನ ಅಮ್ಮಂಗೆ ಎತ್ತಿಟ್ಟು ತೇಜುನ ಸ್ವಲ್ಪ ಗೋಳಿಕೊಂಡು ಚಿಕನ್ ತೊಗೊಂಬರೋಣ ಅಂತ ಹೋದೆ. ಅಲ್ಲಿನೂ ಸಹ ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಎಲ್ಲನೂ ವಿಡಿಯೋ ಮಾಡ್ಕೋತೀಯ, ಇದನ್ನು ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಅವರೇ ಬಂದಿದ್ದರು. ನಾನು ಸುಮ್ಮನೆ ಹೋಗ್ಬಿಡಿ ಇವಾಗ ಅಂತ ಬೈತಾ ಇದ್ದೆ. ಚಿಕನ್ ತಂದು ಅದರ ವಾಶ್ ಮಾಡಿ ಫ್ರೈ, ಹಾಗೆ ಬಿರಿಯಾನಿಗೆಲ್ಲ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೆ. ಬಿರಿಯಾನಿ ಮಾಡಿದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಯಾವುದು ವಿಡಿಯೋ ಕ್ಲಿಪ್ಗಳು ನಾನು ಮಾಡಿಕೊಳ್ಳಲಿಲ್ಲ. ಸೊ ಹಾಗೆ ಫೈನಲಿ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಆ್ಯಂಡ್ ವಿ ಎಂಜಾಯ್ಡ್ ಅವರ್ ಕ್ರಿಸ್ಮಸ್. ವಿ ಕಂಪ್ಲೀಟೆಡ್ ಅವರ್ ಸೆಲೆಬ್ರೇಷನ್ ಆಫ್ ಕ್ರಿಸ್ಮಸ್. ಈ ವಿಡಿಯೋ ಈ ವರ್ಷದ ಕೊನೆ ವಿಡಿಯೋ ಅಂತಲೇ ಹೇಳ್ಬೋದು. ಮುಂದೆ ಬರೋ ವರ್ಷ ಪ್ರತಿಯೊಬ್ಬರಿಗೂ ಹೊಸ ದಿನ, ಹೊಸ ಚೈತನ್ಯ, ಹಾಗೆ ಹೊಸ ಹುಮ್ಮಸ್ ಜೊತೆಗೆ ಹೊಸ ಸಕ್ಸಸ್ನ ತಂದುಕೊಡ್ಲಿ ಅಂತ ನಾನು ವಿಶಸ್ ಮಾಡ್ತಾ ನಿಮಗೆ ನಾನು ಮುಂದಿನ ವರ್ಷ ಸಿಗ್ತೀನಿ. ಥ್ಯಾಂಕ್ ಯು ಆಲ್.